صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ನಿಮ್ಮ ಜೀವನದಲ್ಲಿ ಇದು ನಷ್ಟ ಹೊಂದಿದ್ದರೆ ದುಃಖ ಬೇಡ, ಪರಿಹಾರ ಇಲ್ಲಿದೆ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ನಾಮ ಅನ್ ಹಿಜ್ಬಿಹಿ ಮಿನಲ್ ಲೈಲಿ, ರಾತ್ರಿಯಲ್ಲಿ ನಿರಂತರವಾಗಿ ಹೇಳುವಂತಹ ಒಂದು ಸತ್ಕರ್ಮಗಳಿಂದ ಆತನು ಮಲಗಿ ಹೋದರೆ, ಅಂದರೆ ಹದ್ದಾದ ರಾತೀಬಾಗಲಿ ಅಥವಾ ಮತ್ತಿತರ ನಿರಂತರವಾಗಿ ಹೇಳುವಂತಹ ಅಜ್ಕಾರ್ಗಳಾಗಲಿ, ಅದು ಹೇಳದೆ ನಿದ್ದೆ ಮಾಡಿದ್ದರೆ, ಅವು ಅನ್ ಶೈಇನ್ ಮಿನ್ಹು, ಅಥವಾ ಏನಾದರೊಂದು ನಿರಂತರವಾಗಿ ನಾವು ರಾತ್ರಿ ಸಮಯದಲ್ಲಿ ಹೇಳುವಂತಹ ಒಂದು ಸಂಗತಿ, ಅದು ನಮಗೆ ರಾತ್ರಿಯಲ್ಲೂ ಹೇಳಲು ನಷ್ಟ ಹೊಂದಿದ್ದರೆ, ಫಕರಅಹು ಮಾ ಬೈನ ಸ್ವಲಾತಿಲ್ ಫಜ್ರಿ ವ ಸ್ವಲಾತಿಲ್ ಲುಹ್ರ್, ಸುಬಹಿ ನಮಾಜಿನ ಅದೇ ರೀತಿ ಲುಹರ್ ನಮಾಜಿನ ಮಧ್ಯೆ ಅದನ್ನು ನಾವು ಹೇಳುವುದಾದರೆ, ಕುತಿಬ ಲಹು ಕಅನ್ನಮಾ ಕರಅಹು ಮಿನಲ್ ಲೈಲಿ, ರಾತ್ರಿಯಲ್ಲಿ ಹೇಳಿದಂತಹ ಅದೇ ಪ್ರತಿಫಲ ನಿಮಗೆ ಸಿಗಲಿದೆ ಎಂದು. ಅಂದರೆ ಸಾಮಾನ್ಯವಾಗಿ ಹದ್ದಾದ ರಾತೀಬ್ ಅಥವಾ ಮತ್ತಿತರ ಅಜ್ಕಾರ್ ಅಥವಾ ಕುರ್ಆನ್ನಲ್ಲಿರುವಂತಹ ಯಾವುದಾದ್ರೂ ಪ್ರತ್ಯೇಕವಾದಂತಹ ಸೂರತ್ಗಳು ನಾವು ಪ್ರತಿದಿನ ಮಗರಿಬ್ ಇಶಾನ ನಡುವೆ ಅಥವಾ ಇಶಾ ನಮಾಜಿನ ನಂತರ ಹೇಳುವುದನ್ನು ರೂಢಿಯಾಗಿರಿಸುತ್ತೇವೆ. ಆದರೆ ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದ ಅದು ನಮಗೆ ನಷ್ಟ ಹೊಂದುತ್ತದೆ. ಆ ಸಮಯದಲ್ಲಿ ಮನಸ್ಸಿನ ಒಳಗೆ ಏನೋ ಒಂದು ರೀತಿಯಾದಂತಹ ದುಃಖ ಉಂಟಾಗುವುದು ಸಹಜ. ಅಂದರೆ ಪ್ರತಿದಿನ ನಾನು ಹೇಳ್ತಾ ಇದ್ದೆ, ಇವತ್ತು ನಷ್ಟ ಹೊಂದಿತು ಎಂದು. ಹಾಗಾದರೆ ಅದಕ್ಕಿರುವಂತಹ ಪರಿಹಾರ ಏನು? ರಾತ್ರಿ ಹೇಳಿದಂತಹ ಅದೇ ಪ್ರತಿಫಲ ಸಿಗಲು ನೀವು ಆ ಜಿಕ್ರನ್ನು ಅಥವಾ ಆ ಹದ್ದಾದ ರಾತೀಬನ್ನು ಅಥವಾ ಆ ಸೂರತ್ತನ್ನು ನೀವು ಸುಬಹಿ ನಮಾಜಿನ ಅದೇ ರೀತಿ ಲುಹರ್ ನಮಾಜಿನ ಮಧ್ಯೆ ಹೇಳಿದರೆ, ಪಠಿಸುವುದಾದರೆ, ಖಂಡಿತವಾಗಿಯೂ ರಾತ್ರಿ ಹೇಳಿದಂತಹ ರಾತ್ರಿ ಪಠಿಸಿದಂತಹ ಅದೇ ಪ್ರತಿಫಲ ನಿಮಗೆ ಸಿಗಲಿದೆ. ಅಲ್ಲಾಹನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.